ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸಂಪಾದಕ ಯೂಟ್ಯೂಬ್ ಚಾನಲ್. ನಾನು ಸಂಕೇತ್. ಈಶ್ವರಪ್ಪ ಬಿಜೆಪಿ ಪಾಲ್ಗೆ ಯೂಸ್ ಅಂಡ್ ಥ್ರೋ ಐಟಮ್ ನಂತಾಗಿರೋದು ಅಕ್ಷರಶಃ ಸಾಬೀತಾಗಿದೆ. ಯಾಕಂದ್ರೆ ಸ್ವತಃ ಅಮಿತ್ ಶಾ ಫೋನ್ ಮಾಡಿ ದಿಲ್ಲಿಗೆ ಬರುವಂತೆ ಕರೆಸ್ಕೊಂಡು ಅಲ್ಲಿ ಭೇಟಿಗೆ ಅವಕಾಶ ಕೊಡದೆ ಮುಖಭಂಗ ಮಾಡಿ ಕಳಿಸಿದ್ದಾರೆ. ವಿಜೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೇ ಬಿಡ್ತೀನಿ ಅಂತ ಹೋಗಿದ್ದ ಈಶ್ವರಪ್ಪ ಮುಖದ ಮೇಲೆ ಬೆವರು ಇಳಿಸ್ಕೊಂಡು ಬರಬೇಕಾಯ್ತಷ್ಟೆ. ಹಾಗೆ ನೋಡಿದ್ರೆ ಈಶ್ವರಪ್ಪ ಮಾಸ್ ಲೀಡರು ಅಲ್ಲ, ಜನಪರ ಕಾಳಜಿ ಇರೋ ನಾಯಕನಂತೂ ಅಲ್ವೇ ಅಲ್ಲ. RSS ನಲ್ಲಿ ತರಬೇತಿ ಪಡೆದು ಬಾಯಿಗೆ ಬಂದಂತೆ ಕೋಮುದ್ವೇಷದ ಭಾಷಣ ಮಾಡೋದು ಬಿಟ್ರೆ ಮತ್ಯಾವ ವರ್ಚಸ್ಸು ಈಶ್ವರಪ್ಪನಿಗಿಲ್ಲ. ಯಡಿಯೂರಪ್ಪನನ್ನ ನಿಯಂತ್ರಿಸೋ ಸಲುವಾಗಿ ಅವರದ್ದೇ ಸಮಕಾಲೀನ ಈಶ್ವರಪ್ಪನನ್ನ RSS ಬಿಜೆಪಿಗಳು ಬಳಸ್ಕೊಳ್ತಾ ಬಂದಿದ್ದವೇ ವಿನಃ ಈಶ್ವರಪ್ಪನಿಗೆ ನಾಯಕತ್ವದ ಗುಣ ಇದೆ ಅನ್ನೋ ಕಾರಣಕ್ಕಲ್ಲ. ಈಶ್ವರಪ್ಪನಿಗೆ ಅಷ್ಟೊಂದು ಸಾಮರ್ಥ್ಯ ಇದ್ದಿದ್ದೇ ಆಗಿದ್ರೆ ಅಮಿತ್ ಶಾ ದಿಲ್ಲಿಗೆ ಬರುವಂತೆ ಫೋನ್ ಮಾಡಿ ಕರೆಸ್ಕೊಂಡು ಭೇಟಿಯಾಗದೆ ಅವಮಾನ ಮಾಡಿ ಕಳಿಸ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಇವತ್ತು ಈಶ್ವರಪ್ಪನಿಗೆ ಎದುರಾಗಿರೋ ಈ ಪರಿಸ್ಥಿತಿ ಕೇವಲ ಈಶ್ವರಪ್ಪನ ವೈಯಕ್ತಿಕ ದುಸ್ಥಿತಿ ಮಾತ್ರ ಅಲ್ಲ. ಮೇಲ್ಜಾತಿಗಳ ಪರವಾದ ಸೈದ್ಧಾಂತಿಕ ರಾಜಕಾರಣವನ್ನು ಅಳವಡಿಸಿಕೊಂಡಿರೋ ಬಿಜೆಪಿಯೊಳಗಿರುವ ಪ್ರತಿಯೊಬ್ಬ ಹಿಂದುಳಿದ ದಲಿತ ಸಮುದಾಯಗಳ ನಾಯಕರುಗಳಿಗೆ ಒಂದಲ್ಲ ಒಂದಿನ ಈ ಪರಿಸ್ಥಿತಿ ಖಂಡಿತ ಎದುರಾಗುವಂಥದ್ದೇ. ಯಾಕಂದ್ರೆ ಅಧಿಕಾರದ ಕಾರಣಕ್ಕೆ ಮತಗಳನ್ನ ಹಿಗ್ಗಿಸಿಕೊಳ್ಳುವ ಸಲುವಾಗಿ OBC, ದಲಿತರು ಮತ್ತು ಬುಡಕಟ್ಟು ಸಮುದಾಯಗಳ ಸ್ಥಳೀಯ ನಾಯಕರುಗಳನ್ನ ಬಿಜೆಪಿ ಬಳಸಿಕೊಳ್ತಿದೆಯೇ ಹೊರತು ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಬಂದಾಗ ಈಗಲೂ ಅದು ಮೇಲ್ಜಾತಿಯ ಬ್ರಾಹ್ಮಣ ಬನಿಯಾ ಪಾರ್ಟಿಯಾಗಿಯೇ ಉಳಿದಿದೆ. ಶೂದ್ರರನ್ನ ಹೆಚ್ಚಂದ್ರೆ ಅರಚಾಟ, ಬಡಿದಾಟ, ಕೋರ್ಟ್ ಕೇಸುಗಳ ಪ್ರಕರಣಕ್ಕೆ ಬಳಸಿಕೊಳ್ಳೋ ಬಿಜೆಪಿ ಆಯಾ ಕಟ್ಟಿನ ಹುದ್ದೆಗಳನ್ನು ನೀಡುವಾಗ ಮೇಲ್ಜಾತಿಗಳಿಗೆ ಮಣೆ ಹಾಕ್ತಿರೋದು ಇವತ್ತಿಗೂ ಮುಂದುವರೆದಿದೆ. ಇತ್ತೀಚೆಗೆ ದಿ ಪ್ರಿಂಟ್ ನ್ಯೂಸ್ ಪೋರ್ಟಲ್ ಒಂದು ಸಮೀಕ್ಷೆ ನಡೆಸಿತ್ತು. ದೇಶಾದ್ಯಂತ ಬಿಜೆಪಿ ಪಕ್ಷದ ಆಡಳಿತಾತ್ಮಕ ರಾಜಕೀಯ ಹುದ್ದೆಗಳನ್ನು ಅಲಂಕರಿಸಿರೋ 1000 ಬಿಜೆಪಿ ನಾಯಕರ ಜಾತಿ ಹಿನ್ನೆಲೆಯನ್ನ ಅದು ಅಧ್ಯಯನ ಮಾಡಿತ್ತು. ಬಿಜೆಪಿ ರಾಷ್ಟ್ರೀಯ ಕಚೇರಿಯ 50 ಹುದ್ದೆಗಳು, 97 ರಾಷ್ಟ್ರೀಯ ಕಾರ್ಯಕಾರಿಣಿ ಹುದ್ದೆಗಳು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 36 ರಾಜ್ಯಾಧ್ಯಕ್ಷರುಗಳು, 24 ರಾಜ್ಯಗಳ 752 ಜಿಲ್ಲಾಧ್ಯಕ್ಷರುಗಳ ಹುದ್ದೆಗಳ ಮಾಹಿತಿಯನ್ನ ಕಲೆ ಹಾಕಿ ಆ ಸಂಸ್ಥೆ ನಡೆಸಿದ ಅಧ್ಯಯನವು ಬಿಜೆಪಿ ಇವತ್ತಿಗೂ ಯಾವ ಜಾತಿಗಳಿಗೆ ಮಣೆ ಹಾಕ್ತಿದೆ ಅನ್ನೋದನ್ನ ಬಹಿರಂಗ ಮಾಡಿದೆ. ಬಿಜೆಪಿ ಪಕ್ಷದ ರಾಷ್ಟ್ರೀಯ ಮಟ್ಟದ 50 ಹುದ್ದೆಗಳ ಪೈಕಿ 17 ಜನ ಬ್ರಾಹ್ಮಣರು, 21 ಜನ ಇತರೆ ಮೇಲ್ಜಾತಿಗೆ ಸೇರಿದವರಿದ್ದರು. OBCಯ ಕೇವಲ 4 ಮಾತ್ರ ಅವಕಾಶವನ್ನ ನೀಡಲಾಗಿತ್ತು. ಇನ್ನು SCಯಿಂದ 3 ಅವಕಾಶ ಸಿಕ್ಕಿದ್ರೆ STಗಳ ಪೈಕಿ 2 ಮಾತ್ರ ಹುದ್ದೆ ನೀಡಲಾಗಿತ್ತು. ಇದರರ್ಥ 76% ಹುದ್ದೆಗಳು ಮೇಲ್ಜಾತಿಗಳ ಕೈಲಿದ್ರೆ OBCಗಳಿಗೆ ಕೇವಲ 8% ಮತ್ತು SC/STಗಳಿಗೆ ಕೇವಲ 6% ಅವಕಾಶ ನೀಡಲಾಗಿತ್ತು. ಈ ರಾಷ್ಟ್ರೀಯ ಮಟ್ಟದ ಸಮಿತಿ ಏನಿದೆಯಲ್ಲ, ಅದು ಬಿಜೆಪಿಯ ಅತ್ಯುನ್ನತ ಡಿಸಿಷನ್ ಮೇಕಿಂಗ್ ಕಮಿಟಿ ಅಂತಲೇ ಗುರುತಿಸಿಕೊಳ್ಳುವಂಥದ್ದು. ಅಲ್ಲೇ ತಳ ಸಮುದಾಯಗಳಿಗೆ OBCಗಳಿಗೆ ಪ್ರಾತಿನಿಧ್ಯ ಇಲ್ಲ ಅಂತ ಆದ ಮೇಲೆ ಅವರ ಪರವಾಗಿ ಬಿಜೆಪಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಾದ್ರೂ ಹೇಗೆ? ಹಾಗೊಮ್ಮೆ ಅದು ಈ ಸಮುದಾಯಗಳ ಪರವಾಗಿ ನಿರ್ಧಾರ ಅಥವಾ ಯೋಜನೆಗಳನ್ನ ಹಮ್ಮಿಕೊಂಡಿದೆ ಅಂತ ಆದ್ರೆ ಕೇವಲ ಮತ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ಆ ಕ್ರಮಕ್ಕೆ ಮುಂದಾಗಿರುತ್ತದೆಯೇ ವಿನಃ ಆ ಸಮುದಾಯಗಳ ಸಂಕಷ್ಟಕ್ಕೆ ಮಿಡಿಯೋ ಪ್ರಾಮಾಣಿಕತೆಯಿಂದಲ್ಲ. ಇನ್ನು ರಾಷ್ಟ್ರೀಯ ಕಾರ್ಯಕಾರಿಣಿ ವಿಚಾರಕ್ಕೆ ಬರೋದಾದ್ರೆ 97 ಹುದ್ದೆಗಳ ಪೈಕಿ 29 ಬ್ರಾಹ್ಮಣರು ಮತ್ತು 37 ಇತರೆ ಮೇಲ್ಜಾತಿಯವರ ಪಾಲಾಗಿತ್ತು. ಕೇವಲ 18 ಮಂದಿ OBCಯವರು ಮತ್ತು 7 ಮಂದಿ ದಲಿತರಿಗೆ ಇಲ್ಲಿ ಅವಕಾಶ ನೀಡಲಾಗಿತ್ತು. ಅಂದ್ರೆ 69% ಹುದ್ದೆಗಳನ್ನ ಬಿಜೆಪಿ ಮೇಲ್ಜಾತಿಯವರಿಗೆ ನೀಡಿತ್ತು. ಅದೇ ರೀತಿ ರಾಜ್ಯಾಧ್ಯಕ್ಷರುಗಳ ವಿಚಾರಕ್ಕೆ ಬರೋದಾದ್ರೆ ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಒಟ್ಟು 36 ರಾಜ್ಯಾಧ್ಯಕ್ಷ ಹುದ್ದೆಗಳ ಪೈಕಿ ಬ್ರಾಹ್ಮಣರಿಗೆ 7, ಇತರೆ ಮೇಲ್ಜಾತಿಗಳಿಗೆ 17 ಹುದ್ದೆಗಳನ್ನ ನೀಡಲಾಗಿತ್ತು. OBC ಕೆಟಗರಿಯವರಿಗೆ ಬಿಜೆಪಿ ನೀಡಿದ್ದು ಕೇವಲ 5 ಹುದ್ದೆಗಳನ್ನ ಮಾತ್ರ. ವಿಪರ್ಯಾಸ ಅಂದ್ರೆ STಗಳಿಗೆ 6 ರಾಜ್ಯಾಧ್ಯಕ್ಷ ಹುದ್ದೆ ನೀಡಿದ್ದ ಬಿಜೆಪಿ SCಗಳಿಗೆ ಒಂದೇ ಒಂದು ರಾಜ್ಯಾಧ್ಯಕ್ಷ ಹುದ್ದೆಯನ್ನು ನೀಡಿಲ್ಲ. ಇನ್ನು ಜಿಲ್ಲಾಧ್ಯಕ್ಷರುಗಳ ಹುದ್ದೆಗಳ ಪೈಕಿಯೂ 65% ಹುದ್ದೆಗಳು ಬ್ರಾಹ್ಮಣ ಮತ್ತು ಮೇಲ್ಜಾತಿಗಳ ಪಾಲಾಗಿದ್ವು. OBCಗೆ ಸಿಕ್ಕಿದ್ದು 25% ಹುದ್ದೆ ಮಾತ್ರ. ಇನ್ನು SCಗಳಿಗೆ 2%ಕ್ಕಿಂತ ಕಡಿಮೆ ಹುದ್ದೆಗಳನ್ನ ನೀಡಲಾಗಿತ್ತು. 2011ರ ಜನಗಣತಿಯನ್ನೇ ಪರಿಗಣಿಸಿದ್ರು ದೇಶದಲ್ಲಿ SCಗಳು 16.6ರಷ್ಟಿದ್ರೆ STಗಳು 8.6ರಷ್ಟು ಜನಸಂಖ್ಯೆಯನ್ನ ಹೊಂದಿದ್ದಾರೆ. NSSO ಸಮೀಕ್ಷೆ ಪ್ರಕಾರ 41ರಷ್ಟು OBC ಸಮುದಾಯವಿದೆ. ಆ ಸಂಖ್ಯೆಗೆ ಹೋಲಿಸಿದ್ರೆ ಅಧಿಕಾರಸ್ಥ ಹುದ್ದೆಗಳನ್ನು ಹಂಚುವಾಗ ಈ ಸಮುದಾಯಗಳಿಗೆ ಬಿಜೆಪಿ ನೀಡಿದ್ದು ಏನೇನೂ ಅಲ್ಲ. ಯಾಕೆ ಹೀಗೆ ಅಂತೀರಾ? ಉತ್ತರ ತುಂಬಾ ಸಿಂಪಲ್. ಬಿಜೆಪಿ ಸಂಸದರಾದ ಅನಂತ್ ಕುಮಾರ್ ಹೆಗಡೆ ಹಾಗೂ ಬಿಜೆಪಿ ಅಭ್ಯರ್ಥಿ ಜ್ಯೋತಿ ಮಿರ್ಧಾ ಹೇಳಿರುವಂತೆ ಬಿಜೆಪಿಯು ನಮ್ಮ ಸಂವಿಧಾನವನ್ನ ಬದಲಿಸಿ ಆ ಜಾಗದಲ್ಲಿ ಮನುವಾದವನ್ನ ಸ್ಥಾಪಿಸಲು ಬಯಸುತ್ತೆ.
ಮನುವಾದದಲ್ಲಿ ಸ್ಪಷ್ಟವಾಗಿ ಶೂದ್ರರು, ಅಸ್ಪೃಶ್ಯರು, ಬುಡಕಟ್ಟು ಸಮುದಾಯಗಳು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ, ಅವರು ಗುಲಾಮರಾಗಿ ಬಿಟ್ಟಿ ಚಾಕ್ರಿ ಮಾಡ್ಕೊಂಡಿರಬೇಕು ಅಂತ ಹೇಳಲಾಗಿದೆ. ಆ ಸಿದ್ಧಾಂತವನ್ನ ಅನುಸರಿಸೋ ಬಿಜೆಪಿ ಈಗಿನ ಸಾಂವಿಧಾನಿಕ ಅನಿವಾರ್ಯತೆಯ ಕಾರಣಕ್ಕೆ ಈ ಸಮುದಾಯಗಳನ್ನ ಒಳಗೊಳ್ಳುವಂತೆ ನಡೆದುಕೊಳ್ತಿದೆ ಅಷ್ಟೇ. ಆದರೆ ಅಧಿಕಾರ ಹಂಚುವ ವಿಚಾರ ಬಂದಾಗ ಮನುವಾದದ ಧಾಟಿಯಲ್ಲಿ ಬ್ರಾಹ್ಮಣ ಮತ್ತು ಇತರೆ ಜಾತಿಗಳಿಗಷ್ಟೇ ತನ್ನ ನೇಮವನ್ನ ಸೀಮಿತಗೊಳಿಸಿಕೊಂಡಿದೆ. ಇದೇ ಸಮೀಕ್ಷೆಯ ಕುರಿತಂತೆ ದಿ ಪ್ರಿಂಟ್ ಸಂಸ್ಥೆ ಬಿಹಾರದ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಬಿಜೆಪಿ ಸಂಸದರು ಆಗಿದ್ದ ನಿತ್ಯಾನಂದ ರೈ ಅವರನ್ನ ಕೇಳಿದಾಗ, ನೀವ್ಯಾಕೆ ಜಾತಿಯನ್ನ ಕೇಂದ್ರವಾಗಿಸಿಕೊಂಡು ತಲೆ ಕೆಡಿಸ್ಕೊಳ್ತಿದ್ದೀರಿ? ಜಾತಿ ವ್ಯವಸ್ಥೆ ನಮ್ಮ ಭಾರತೀಯ ಸಮಾಜದ ಭಾಗವಲ್ಲ, ನಮ್ಮಲ್ಲೇನಿದ್ರು ಗೋತ್ರಗಳ ಪರಂಪರೆ ಅಷ್ಟೇ ಇರುವುದು ಎಂಬ ಉತ್ತರ ನೀಡಿ ಚಕಿತಗೊಳಿಸಿದ್ರು. ಅದೇನೇ ಇರಲಿ, ಈಶ್ವರಪ್ಪನಿಗೆ ಈಗ ಬಂದೊದಗಿರುವ ದುಸ್ಥಿತಿಯು ಇದೇ ಸಿದ್ಧಾಂತದ ಭಾಗ. ಈಶ್ವರಪ್ಪನಂತವರಿಗೆ ಇವೆಲ್ಲ ಅರ್ಥವಾಗುವ ವಿಚಾರಗಳಲ್ಲ. ಯಾಕಂದ್ರೆ ಅವರಿಗೆಲ್ಲ ಧರ್ಮ, ರಾಷ್ಟ್ರೀಯತೆಯ ಅಮಲನ್ನ ನೆತ್ತಿಗೇರಿಸಲಾಗಿರುತ್ತೆ. ಹಾಗಾಗಿ ಧರ್ಮದ ರಕ್ಷಣೆಗಾಗಿ, ದೇಶದ ಉದ್ಧಾರಕ್ಕಾಗಿ ತಾವು ಏನೋ ತ್ಯಾಗ ಮಾಡ್ತಿದ್ದೇವೆ ಎಂಬ ಭ್ರಮೆಯಲ್ಲಿ ಹಿಂದೂ ನಾವೆಲ್ಲ ಒಂದು ಎಂಬ ಪುಂಗಿನಾದಕ್ಕೆ ತಲೆದೂಗ್ತಿರ್ತಾರೆ. ಇಂಥ ವೈಯಕ್ತಿಕ ಅನುಭವ ಆಗೋವರೆಗೆ ಇಂಥ ವಿಚಾರಗಳನ್ನ ಹೇಳೋವರನ್ನ ಅವರು ದುಶ್ಮನಿಗಳಂತೆಯೇ ಕಾಣ್ತಿರ್ತಾರೆ. ಅದೇನೇ ಇರಲಿ, ಈಶ್ವರಪ್ಪನದು ಕೇವಲ ಬಿಜೆಪಿಯೊಳಗಿನ ಆಂತರಿಕ ರಾಜಕೀಯ ವಿದ್ಯಮಾನವಲ್ಲ, ಅದರಲ್ಲೊಂದು ಗಂಭೀರ ಸಾಮಾಜಿಕ ಆಯಾಮವೂ ಇದೆ. ಬಿಜೆಪಿಯಲ್ಲಿರುವ ಶೂದ್ರ, ದಲಿತ ನಾಯಕರು ಈಗಲೂ ಇದನ್ನ ಅರ್ಥ ಮಾಡ್ಕೊಳ್ಳದಿದ್ರೆ ಭವಿಷ್ಯದಲ್ಲಿ ಇಂತಹ ಸಾವಿರಾರು ಈಶ್ವರಪ್ಪಗಳು, ಬಂಗಾರು ಲಕ್ಷ್ಮಣ್ಗಳು ಬಿಜೆಪಿಯಿಂದ ಇಂತಹ ದುಸ್ಥಿತಿಯನ್ನ ಅನುಭವಿಸುತ್ತಲೇ ಇರಬೇಕಾಗುತ್ತೆ.